ನಿಮಗೆ ಜೀವನದಲ್ಲಿ ಇದೊಂದು ಗೊತ್ತಿದ್ರೆ ನೀವು ಏನು ಬೇಕಿದ್ರೂ ಅಚೀವ್ ಮಾಡ್ಬೋದು. 2025ರಲ್ಲಿ ನಿಮಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಬೇಕು ಅಂತ ಆಸೆ ಇದೆಯಾ? ದೊಡ್ಡ ಮನೆ, ಕಾರು, ಬಂಗ್ಲೋ ಇದೆಲ್ಲ ತಗೊಳ್ಬೇಕು ಅಂತ ಆಸೆ ಇದೆಯಾ? ನಿಮಗೆ ಜೀವನ ಪೂರ್ತಿ ನಾನು ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇದೆಯಾ? ಹಾಗಿದ್ರೆ ನಿಮಗೆ ಇದು ಗೊತ್ತಿರಬೇಕು. ಇದರಿಂದನೇ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಅಂತ ನೀವು ಯಾರ್ಯಾರು ನೋಡ್ತಿದ್ದೀರಾ, ಇಲಾನ್ ಮಸ್ಕ್, ಮಾರ್ಕ್ ಜುಕರ್ಬರ್ಗ್, ನೀವು ಯಾರೇ ನೋಡಿ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಿಕೊಂಡೆ ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಗಳಾಗಿರೋದು. ಇದ್ರ ಮೇಲೆ ಸಾವಿರಾರು ಬುಕ್ ಬಂದಿದ್ದಾವೆ, ಆದರೂ ನಮ್ಮ ಜನ ಇದನ್ನ ಯಾಕೆ ಫಾಲೋ ಮಾಡ್ತಿಲ್ಲ? ಯಾಕಂದ್ರೆ ಇದನ್ನ ಯಾವುದೋ ಒಂದು ಮೂಢನಂಬಿಕೆ ಅನ್ಕೊಂಡಿದ್ದಾರೆ. ಆಕ್ಚುಲಿ ನಾನು ಈ ವಿಡಿಯೋದಲ್ಲಿ ಸೈಂಟಿಫಿಕಲಿ ಯಾವ ರೀತಿ ನಾವು ಇದನ್ನು ಅಚೀವ್ ಮಾಡ್ಕೊಳ್ಳೋದು, ಸೈಂಟಿಫಿಕಲಿ ನಾವು ಯಾವ ರೀತಿ ಇದ್ರ ಬಗ್ಗೆ ಥಿಂಕ್ ಮಾಡೋದು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಗೆ 2025ರಲ್ಲಿ ನಿಮ್ಮ ಜೀವನನೇ ಚೇಂಜ್ ಮಾಡಾಕ. ಜಗತ್ತಿನ ಅತಿ ಬುದ್ಧಿವಂತ ಸೈಂಟಿಸ್ಟ್ ಯಾರು ಅಂದ್ರೆ ಅದು ಆಲ್ಬರ್ಟ್ ಐನ್ಸ್ಟೈನ್. ಇವ್ರಿಗೆ ಅದೆಷ್ಟು ನೋಬೆಲ್ ಪ್ರೈಸ್ ಸಿಕ್ಕಿದೆಯೋ ನಮಗೆ ಗೊತ್ತಿಲ್ಲ. ಇವತ್ತು ನಾವೇನ್ ಫಿಸಿಕ್ಸ್ ಬಗ್ಗೆ ತಿಳ್ಕೊಂಡಿದೀವಿ ಅದೆಲ್ಲ ಕೂಡ ಇವರಿಂದಾನೆ. ಇವರೊಂದು ಮಾತು ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಎನರ್ಜಿ ಅಂಡ್ ದಟ್ ಈಸ್ ಆಲ್ ದೇರ್ ಇಸ್ ಟು ಇಟ್. ಮ್ಯಾಚ್ ದ ಫ್ರೀಕ್ವೆನ್ಸಿ ಆಫ್ ದಿ ರಿಯಾಲಿಟಿ ಯು ವಾಂಟ್ ಅಂಡ್ ಯು ಕ್ಯಾನ್ ನಾಟ್ ಹೆಲ್ಪ್ ಬಟ್ ಯು ಗೆಟ್ ದಟ್ ರಿಯಾಲಿಟಿ. ಅಂದ್ರೆ ನೀವು ಜಗತ್ತಲ್ಲಿ ಏನೇನ್ ನೋಡ್ತಿದ್ದೀರಾ ಅದೆಲ್ಲ ಕೂಡ ಒಂದು ಎನರ್ಜಿ. ಈ ಮೈಕ್ ಇರ್ಬೋದು, ಈ ವಾಚ್ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ದುಡ್ಡಿರ್ಬೋದು, ಸೈಕಲ್ ಇರ್ಬೋದು, ಕಾರ್ ಇರ್ಬೋದು, ಪ್ರತಿ ಒಂದು ಕೂಡ ಎನರ್ಜಿ. ಯಾಕಂದ್ರೆ ಎಲ್ಲಾನು ಮೇಡಪ್ ಆಫ್ ಆಟಮ್ಸ್. ನಿಮ್ಗೆ ಗೊತ್ತಿದೆ ಅಲ್ವಾ ಅಣು ಅಂತ? ಅಣು ಅಂದ್ರೇನು? ಆಟಮ್ಸ್ ಅಂದ್ರೆ ಒಂದು ಟೇಬಲ್ ಅಥವಾ ಕುರ್ಚಿ ಏನ್ರಲ್ಲಿ ಮಾಡಿರ್ತಾರೆ? ಮರದಲ್ಲಿ ಮಾಡಿರ್ತಾರೆ. ನಾವು ಅದನ್ನ ಕುಟ್ಟು ಪುಡಿ ಮಾಡಿದ್ರೆ ಲಾಸ್ಟ್ ಅಲ್ಲಿ ಏನು ಉಳ್ಕೊಳುತ್ತೆ? ಒಂದು ಪುಡಿ ಉಳ್ಕೊಳುತ್ತೆ. ಆ ಪುಡಿನೂ ಮತ್ತೆ ಸಣ್ಣದ್ ಮಾಡ್ತಾ ಹೋದ್ರೆ ಲಾಸ್ಟ್ ಅಲ್ಲಿ ಏನು ಉಳ್ಕೊಳುತ್ತೆ? ಆಟಮ್ ಉಳ್ಕೊಳುತ್ತೆ. ಆ ಆಟಮ್ ಕೂಡ ನೀವು ಬ್ರೇಕ್ ಮಾಡಿದ್ರೆ ಅದರೊಳಗೆ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ನು ಕೂಡ ನೀವು ಬ್ರೇಕ್ ಮಾಡಿದ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇರುತ್ತೆ. ಆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಕೂಡ ನೀವು ಬ್ರೇಕ್ ಮಾಡಿದ್ರೆ ಅದರೊಳಗೆ ಕ್ವಾರ್ಕ್ಸ್ ಅಂತ ಇರುತ್ತೆ. ಇದಕ್ಕಿನ್ನ ಸಣ್ಣಕ್ಕಿರೋ ವಸ್ತು ಇನ್ನು ಸೈಂಟಿಸ್ಟ್ ಯಾರು ಕಂಡಿಡ್ದಿಲ್ಲ, ಇದು ಭೂಮಿ ಮೇಲೆ ಇಲ್ಲ. ಈ ಕ್ವಾರ್ಕ್ಸ್ ಎವ್ರಿ ಟೈಮ್ ವೈಬ್ರೇಟ್ ಆಗ್ತಾ ಇರುತ್ತೆ. ಯಾವ ರೀತಿ ನಮ್ಮ ಮೊಬೈಲ್ ವೈಬ್ರೇಟ್ ಆಗ್ತಾ ಇರುತ್ತಲ್ಲ ಅದೇ ರೀತಿ ಎವ್ರಿ ಟೈಮ್ ವೈಬ್ರೇಟ್ ಆಗ್ತಾ ಇರುತ್ತೆ. ಅಂದ್ರೆ ಏನರ್ಥ ಹೇಳಿ? ಇಲ್ಲಿ ನಾನು, ನೀವು, ಮೈಕು ಪ್ರತಿ ಒಂದು ಕೂಡ ವೈಬ್ರೇಟ್ ಆಗ್ತಾ ಇದೆ, ನಮಗೆ ಕಾಣ್ತಾ ಇಲ್ಲ. ಇದು ಯಾವುದು ಕೂಡ ಕಾನ್ಸ್ಟೆಂಟ್ ಆಗಿಲ್ಲ, ಪ್ರತಿ ಒಂದು ವೈಬ್ರೇಟ್ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾನು ಮೇಡ್ ಆಫ್ ಆಟಮ್ಸ್. ಆಟಮ್ಸ್ ಒಳಗೆ ಮತ್ತೆ ನ್ಯೂಕ್ಲಿಯಸ್ ಇದೆಯಾ? ನ್ಯೂಕ್ಲಿಯಸ್ ಒಳಗೆ ಮತ್ತೆ ಪ್ರೋಟಾನ್ ನ್ಯೂಟ್ರಾನ್ ಇದೆಯಾ? ಪ್ರೋಟಾನ್ ನ್ಯೂಟ್ರಾನ್ ಮತ್ತೆ ಒಳಗೋದ್ರೆ ಕ್ವಾರ್ಕ್ಸ್ ಇದೆ. ಅಂದ್ರೆ ಪ್ರತಿ ಒಂದು ಆಟಮ್ ಕೂಡ ವೈಬ್ರೇಟ್ ಆಗ್ತಾ ಇದೆ, ನಮಗೆ ಕಾಣ್ತಾ ಇಲ್ಲ. ಈ ಆಟಮು ಒಂದಕ್ಕೊಂದು ಹತ್ರ ಸೇರ್ಕೊಂಡ್ರೆ ಇದನ್ನ ಸಾಲಿಡ್ ಅಂತ ಕರಿತೀವಿ. ಆಟಮ್ ಸ್ವಲ್ಪ ದೂರ ಇರೋದ್ರೆ ಅದು ಲಿಕ್ವಿಡ್ ಆಗುತ್ತೆ. ಆಟಮ್ ಇನ್ನೂ ಸ್ವಲ್ಪ ದೂರ ಇದ್ರೆ ಅದು ಗಾಳಿ ಆಗುತ್ತೆ. ಅಂದ್ರೆ ನಾವು ಜಗತ್ತಲ್ಲಿ ನಮ್ಮ ಕಣ್ಣಿಗೆ ಏನ್ ಕಾಣುತ್ತೆ, ಏನ್ ಕಾಣಲ್ಲ, ಪ್ರತಿ ಒಂದು ಕೂಡ ಆಟಮೇ, ಪ್ರತಿ ಒಂದು ಕೂಡ ವೈಬ್ರೇಟ್ ಆಗ್ತಾ ಇರುತ್ತೆ, ನಮಗೆ ಕಾಣ್ತಾ ಇಲ್ಲ. ಈಗ ಅಣುಗಿನ ಸಣ್ಣ ವಸ್ತು ಅಂದ್ರೆ ಯಾವ್ದು ಹೇಳಿ? ಕ್ವಾರ್ಕ್ಸ್ ಬಂದ್ಬಿಟ್ಟು ವೈಬ್ರೇಟ್ ಆಗ್ತಾ ಇರುತ್ತೆ. ಆ ವೈಬ್ರೇಟ್ ಆಗಕ್ಕೆ ಅದಕ್ಕೆ ಎನರ್ಜಿ ಬೇಕು. ಪ್ರತಿ ಒಂದು ಕೂಡ ಎನರ್ಜಿನೇ. ನಾವು ಯೋಚನೆ ಮಾಡೋದು ಕೂಡ ಎನರ್ಜಿನೇ, ನಾವು ಮಾತಾಡೋದು ಕೂಡ ಎನರ್ಜಿನೇ, ಪ್ರತಿ ಒಂದು ಕೂಡ ಎನರ್ಜಿನೇ. ಈ ಎನರ್ಜಿ ಹೆಂಗ್ ಬರುತ್ತೆ ಅಂದ್ರೆ ಫ್ರೀಕ್ವೆನ್ಸಿಯಿಂದ. ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಎನರ್ಜಿ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಕಮ್ಮಿ ಇದ್ರೆ ಎನರ್ಜಿ ಕಮ್ಮಿ ಇರುತ್ತೆ. ಅದು ವೈಬ್ರೇಟ್ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಫ್ರೀಕ್ವೆನ್ಸಿ ಕಮ್ಮಿ ಇದೆ ಅಂತ, ವೈಬ್ರೇಟ್ ಜಾಸ್ತಿ ಆಗ್ತಾ ಇದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ಇದೇ ರೀತಿ ಜಗತ್ತಲ್ಲಿ ಎನರ್ಜಿ ವರ್ಕ್ ಆಗೋದು. ನೀವು ಬೆಂಗಳೂರಲ್ಲಿ ಇರ್ತೀರಾ, ನಿಮ್ಮ ಮನೆಯವ್ರ ಜೊತೆ ಮಾತಾಡ್ಬೇಕಂತ ಫೋನ್ ಮಾಡ್ತೀರಾ. ಫೋನ್ ಮಾಡಿ ಮಾತಾಡ್ತೀರಾ, ಮಾತಾಡಿ ಹಲೋ ಅಂತೀರಾ. ನೀವು ಹಲೋ ಅನ್ನೋದು ಅವ್ರಿಗೆ ಕೇಳುತ್ತೆ. ಹೆಂಗೆ? ನೀವು ಬೆಂಗಳೂರಲ್ಲಿರೋದು ನಿಮ್ಮೂರಲ್ಲಿ ಹಲೋ ಅಂದಿದ್ದು ಹೆಂಗೆ ಕೇಳುತ್ತೆ? ಹೆಂಗೆ ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿರುತ್ತೆ. ನೀವು ಫೋನ್ ಮಾಡೋದು ಅವ್ರ ಫೋನ್ಗೆ ಹೋಗಬೇಕು ಅನ್ನೋದಕ್ಕೆ ಫ್ರೀಕ್ವೆನ್ಸಿ. ನಿಮ್ಮ ಫ್ರೀಕ್ವೆನ್ಸಿ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆದರೆ ಮಾತ್ರನೇ ನೀವು ಫೋನ್ ಕನೆಕ್ಟ್ ಆಗುತ್ತೆ. ಅದೇ ರೀತಿ ನೀವು ಫ್ರೆಂಡ್ಸ್ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊತೀರಾ. ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಪಾಸ್ವರ್ಡ್ ಏನು ಹೇಳ್ಗುರು ಅಂತ ಕೇಳ್ತೀರಾ. ಆ ಪಾಸ್ವರ್ಡ್ ಹಾಕಿರ್ತೀರಾ ಅಂದರೆ ಆ ಪಾಸ್ವರ್ಡ್ ಅದೇ ಹಾಟ್ಸ್ಪಾಟಿಗೆ ಕನೆಕ್ಟ್ ಆಗಬೇಕಂದ್ರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಇದನ್ನೇ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದು ನಮ್ಮ ಹ್ಯೂಮನ್ ಲೈಫ್ನ ಬಿಲ್ಡ್ ಮಾಡೋಕ್ಕೆ ಭಯಂಕರ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಮ್ಮ ಹ್ಯೂಮನ್ ಬಾಡಿ ಕೂಡ ಮೇಡ್ ಆಫ್ ಆಟಮ್ಸ್. ಅದರಲ್ಲೂ ಕೂಡ ಕ್ವಾರ್ಕ್ಸ್ ಇದೆ. ಕ್ವಾರ್ಕ್ ವೈಬ್ರೇಟ್ ಆಗ್ತಾ ಇರುತ್ತೆ, ಇದರಿಂದ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ಯೋಚನೆ ಮಾಡಿ, ನಮ್ಮಲ್ಲೂ ಫ್ರೀಕ್ವೆನ್ಸಿ ಇದೆ, ದುಡ್ಡಲ್ಲೂ ಫ್ರೀಕ್ವೆನ್ಸಿ ಇದೆ, ಮನೆಯಲ್ಲೂ ಫ್ರೀಕ್ವೆನ್ಸಿ ಇದೆ, ಕಾರಲ್ಲೂ ಫ್ರೀಕ್ವೆನ್ಸಿ ಇದೆ. ನಮ್ಮ ಫ್ರೀಕ್ವೆನ್ಸಿಗೂ ಅದ್ರ ಫ್ರೀಕ್ವೆನ್ಸಿಗೂ ಮ್ಯಾಚ್ ಮಾಡೋದು ಎಷ್ಟು ಈಸಿ ಇದೆ. ಯಾಕಂದ್ರೆ ನಮ್ಮಲ್ಲಿರೋ ಕ್ವಾರ್ಕ್ಸ್ ಕೂಡ ವೈಬ್ರೇಟ್ ಆಗ್ತಾ ಇದೆ, ಅದರಲ್ಲಿರೋದು ವೈಬ್ರೇಟ್ ಆಗ್ತಾ ಇದೆ. ಎರಡೂ ಕೂಡ ಫ್ರೀಕ್ವೆನ್ಸಿ ರಿಲೀಸ್ ಮಾಡ್ತಾ ಇದಾವೆ. ನಮ್ಮ ಫ್ರೀಕ್ವೆನ್ಸಿ ಅದ್ರ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿದ್ರೆ ನೀವೇ ಹೇಳಿ, ಜಗತ್ತಲ್ಲಿ ನಮ್ಮನ್ನ ಶ್ರೀಮಂತರಾಗೋದನ್ನ ತಪ್ಸಕ್ಕೆ ಯಾರ ಕೈಲಾದ್ರೂ ಚಾನ್ಸ್ ಇದೆಯಾ ಅಂತ? ಅರ್ಥ ಆಗ್ಲಿಲ್ವಾ? ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರೋ ಇರ್ತಾರೆ, ಇಡೀ ಕ್ಲಾಸ್ ರೂಮಲ್ಲಿ ಇವನೇ ಯಾಕೆ ನಿಮ್ಮ ಫ್ರೆಂಡ್ಸ್ ಆಗಿದ್ದಾನೆ ಅಂತ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಯಾಕಂದ್ರೆ ನಿಮ್ಮ ಫ್ರೀಕ್ವೆನ್ಸಿ ಅವ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇದೆ. ನಾನೇನಾದರೂ ಯಾವಾಗಲೂ ಕೆಟ್ಟದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಅವ್ರ ಬಗ್ಗೆ ಅಣಗ್ಸೋದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಅವ್ರ ಕಾಲು ಎಳೆದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದಾಗ ನನ್ನ ಫ್ರೆಂಡ್ಸ್ ಕೂಡ ಅಂಥವ್ರೇ ಆಗ್ತಾರೆ. ಯಾಕಂದರೆ ನಮ್ಮ ಫ್ರೀಕ್ವೆನ್ಸಿ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇದೆ.
ಅದೇ ಯಾರಾದ್ರೂ ನೀವು ಮಾಡ್ತಿರೋ ತಪ್ಪು ಅಂತ ಬಂದು ಹೇಳ್ತಾರಲ್ಲ, ಅವಾಗ ನೀವು ಅವ್ರನ್ನ ಬೈದ್ ಕಳಿಸ್ತೀರಾ, ಅಥವಾ ಅವ್ನು ಬರ್ತಿದ್ದಾನೆ ಅಂದ್ರೆ ನೀವೇ ಅವನಿಂದ ದೂರ ಹೋಗ್ತೀರಾ. ಯಾಕಂದ್ರೆ ನಿಮ್ ಫ್ರೀಕ್ವೆನ್ಸಿ ಅವ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ. ಪಾಸಿಟಿವ್ ಫ್ರೀಕ್ವೆನ್ಸಿ ನೆಗೆಟಿವ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ. ನಾವು ಫ್ರೀಕ್ವೆನ್ಸಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ನಾವು ಹೆಂಗ್ ಥಿಂಕ್ ಮಾಡ್ತೀವೋ, ನಾವು ಹೆಂಗಿರ್ತೀವೋ ಅಂಥದಕ್ಕೆ ಮ್ಯಾಚ್ ಆಗುತ್ತೆ. ಈಗ ಬಿಗ್ ಬಾಸ್ ನೋಡೋರು ಯಾವಾಗಲೂ ಬಿಗ್ ಬಾಸ್ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಇವ್ರ ಫ್ರೆಂಡ್ಸ್ ಯಾವಾಗಲೂ ಅಂಥವ್ರನ್ನೇ ಹುಡುಕ್ತಾರೆ. ಯಾಕಂದ್ರೆ ಅವರು ಕೂಡ ಬಿಗ್ ಬಾಸ್ ನೋಡಿ ಅದರಿಂದ ಇವನಿಗೆ ಹೇಳ್ತಾ ಇರ್ಬೇಕು ಅದು ಸರಿ ಇದು ಸಪ್ಪು ಅಂತ. ಯಾಕಂದ್ರೆ ಇವ್ರಿಬ್ರದ್ದು ಕಾನ್ವರ್ಸೇಷನ್ ಮ್ಯಾಚ್ ಆಗ್ಬೇಕಂದ್ರೆ ಇವರಿಬ್ರು ಬಿಗ್ ಬಾಸ್ ನೋಡಿರ್ಬೇಕು. ಅಥವಾ ಯಾರೋ ಒಬ್ಬ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದಾನೆ, ಇನ್ನೊಬ್ಬ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂದ್ರೆ ಅವ್ರ ಕಾನ್ವರ್ಸೇಷನ್ ಮ್ಯಾಚ್ ಆಗಲ್ಲ. ಅವಾಗ ಯಾರನ್ನೋ ಒಬ್ರು ಎದ್ದೋಗ್ತಾರೆ. ಇದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಅದೇ ರೀತಿ ಈ ಜಗತ್ತು ಸೃಷ್ಟಿಯಾಗಿರೋದು. ಅಂದ್ರೆ ಎವ್ರಿಥಿಂಗ್ ಈಸ್ ಎನರ್ಜಿ. ನೀನು ಏನು ಅನ್ಕೊಂತೀಯೋ, ಏನು ಥಿಂಕ್ ಮಾಡ್ತೀಯೋ ಅದು ನಿನಗೆ ಬಂದೇ ಬರುತ್ತೆ. ಯಾವ ರೀತಿ ಅಂದರೆ ನೀನು ಕೆಟ್ಟದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ನಿನಗೆ ಕೆಟ್ಟದೇ ಆಗ್ತಾ ಇರುತ್ತೆ, ಒಳ್ಳೆದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ನಿನಗೆ ಒಳ್ಳೆಯದೇ ಆಗ್ತಾ ಇರುತ್ತೆ. ಯಾಕಂದರೆ ಥಿಂಕ್ ಮಾಡೋದು ಕೂಡ ಎನರ್ಜಿ. ಫ್ರೀಕ್ವೆನ್ಸಿ ಇದ್ರೇ ಎನರ್ಜಿಯಾಗಿ ಕನ್ವರ್ಟ್ ಆಗೋದು, ಅಂದರೆ ವೈಬ್ರೇಟ್ ಆಗೋದು. ದ ಮೋರ್ ಯು ಥಿಂಕ್ ಪಾಸಿಟಿವ್ಲಿ, ನೀನು ಪಾಸಿಟಿವ್ ಆಗಿರೋ ಫ್ರೀಕ್ವೆನ್ಸಿನ ಔಟ್ಪುಟ್ ಮಾಡ್ತೀಯಾ, ಅದು ಪಾಸಿಟಿವ್ ಜನನೇ ಹತ್ರ ಗೆಳ್ಕೊಂತೀಯ. ಅದೇ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ ಅಂದರೆ ನಿನಗೆ ಅದ್ರ ತಕ್ಕನಂಗೆ ಮಾತಾಡೋರು ನಿನ್ನ ಹತ್ರ ಬರ್ತಾರೆ. ಇದರಿಂದ ನೀನು ಇನ್ನೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳೋದು. ಅಧ್ಯಾಯ 17 ಶ್ಲೋಕ ನಂಬರ್ 3 ಕೃಷ್ಣ ಹೇಳ್ತಾನೆ, ಎ ಪರ್ಸನ್ ಮೇಡ್ ಅಪ್ ಆಫ್ ದೇರ್ ಫೇತ್, ವಾಟ್ ಎವರ್ ದೇರ್ ಫೇತ್ ಈಸ್ ದಟ್ ದೇ ಬಿಕಮ್. ಅಂದರೆ ಮನುಷ್ಯ ಯಾವುದನ್ನ ಜಾಸ್ತಿ ನಂಬ್ತಾನೆ ಅವನು ಅದೇ ಆಗ್ಬಿಡ್ತಾನೆ. ಅಂದರೆ ನಾನೊಬ್ಬ ಸಕ್ಸಸ್ಫುಲ್ ಅನ್ಕೊಂಡ್ರೆ ಅವನು ಅದೇ ಆಗ್ತಾನೆ. ಯಾಕಂದರೆ ಅವನು ಪಾಸಿಟಿವ್ ಫ್ರೀಕ್ವೆನ್ಸಿನ ಎಮಿಟ್ ಮಾಡ್ತಾ ಇದ್ದಾನೆ, ಅಂದರೆ ಪಾಸಿಟಿವ್ ಥಿಂಕಿಂಗ್ನ ಯೂನಿವರ್ಸ್ಗೆ ಬಿಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ, ಈ ಫ್ರೀಕ್ವೆನ್ಸಿ ಎಲ್ಲ ನಾವು ಮ್ಯಾಚ್ ಆಗಲೇಬೇಕಾ? ಇವನ್ ಥಿಂಕಿಂಗ್ ಥರನೇ ಯೂನಿವರ್ಸಲ್ಲಿ ಇನ್ನೂ ಎಷ್ಟು ಜನ ಥಿಂಕಿಂಗ್ ಇರ್ತಾರೆ, ಅವ್ರ ಜೊತೆ ಇವನು ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕಾ? ಅವಾಗ ಏನಾಗುತ್ತೆ, ಇವನಿಗೆ ಎಂಥವ್ರು ಬೇಕೋ ಅಂಥವ್ರೇ ಸಿಗ್ತಾರೆ. ಅವ್ರು ಎಲ್ಲೇ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ಸಿಕ್ಕೇ ಸಿಗ್ತಾರೆ. ಹೆಂಗೆ ನೀವು ಬೆಂಗಳೂರಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ ಯಾವ ರೀತಿ ನಿಮ್ಮೂರಿಗೆ ಫೋನ್ ಕನೆಕ್ಟ್ ಆಗುತ್ತೆ, ಇದೇ ಫ್ರೀಕ್ವೆನ್ಸಿಯಿಂದಾನೆ. ಅದೇ ರೀತಿ ನೀವು ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಥಿಂಕ್ ಮಾಡೋಕ್ಕೂ ಕೂಡ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ಫ್ರೀಕ್ವೆನ್ಸಿಯಿಂದ ಪ್ರೊಡ್ಯೂಸ್ ಆಗುತ್ತೆ. ಆ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಫ್ರೀಕ್ವೆನ್ಸಿ ಬೇಕು. ಆ ಫ್ರೀಕ್ವೆನ್ಸಿ ಇನ್ನೊಂದು ಕಡೆ ಮ್ಯಾಚ್ ಆಗೇ ಆಗುತ್ತೆ, ಎಲ್ಲಾದರೂ ಒಂದು ಕಡೆ. ಯೂನಿವರ್ಸ್ ಇದೇ ಥರನೇ ಮೇಡಪ್ ಆಗಿರೋದು. ಕರ್ಮ ಹೆಂಗೆ ವರ್ಕ್ ಆಗುತ್ತೆ? ಕರ್ಮನೂ ಸೇಮ್ ಇದೇ ರೀತಿ ತಾನೆ. ಯಾರಿಗೋ ನೀವು ಒಳ್ಳೇದು ಮಾಡಿದ್ರೆ ಅದು ನಿಮಗೆ ವಾಪಸ್ ಬರುತ್ತೆ, ಯಾರಿಗೋ ನೀವು ಕೆಟ್ಟದ್ದು ಮಾಡಿದ್ರೆ ಅದು ವಾಪಸ್ ಬರುತ್ತೆ. ಯಾಕಂದರೆ ಫ್ರೀಕ್ವೆನ್ಸಿ ಅಲ್ಲೂ ಕೂಡ ಮ್ಯಾಚ್ ಆಗುತ್ತೆ. ಅಷ್ಟೇ ಯಾಕೆ, ನೀವು ಜಗತ್ತಿನ ಅತಿ ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ನೋಡಿ, ಅವರೆಲ್ಲರದು ಕೂಡ ಥಿಂಕಿಂಗು ಸೇಮ್ ಇರುತ್ತೆ. ಏನಂದರೆ ಪಾಸಿಟಿವ್ ಥಿಂಕಿಂಗ್. ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಹಂಗೆ ಆಗ್ತಾರೆ. ಗುಡ್ ಟು ಗ್ರೇಟ್ ಅನ್ನೋ ಒಂದು ಬುಕ್ ಇದೆ. ಆ ಬುಕ್ಸ್ ನ ಬರ್ದಿರೋ ಜಿಮ್ಸ್ ಕಾಲಿನ್ ಅವರು ಸುಮಾರು 200 ಸಕ್ಸಸ್ಫುಲ್ ಪೀಪಲ್ ನ ಮೀಟ್ ಆಗ್ತಾರೆ. ಮೀಟ್ ಆಗಿ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾರೆ, ಅವ್ರಿಗೆ ಕ್ವಶನ್ಗಳು ಕೇಳ್ತಾರೆ. ಅದರಲ್ಲಿ ಮೇನ್ ಕ್ವಶನ್ ಏನು ಕೇಳ್ತಾರೆ, ನೀವು ಈಗ ಏನಿದ್ದೀರಲ್ಲ ಈ ಥರ ಆಗ್ತೀರಾ ಅಂತ ನೀವು ಮುಂದೆನೇ ಯೋಚನೆ ಮಾಡಿದ್ರಾ ಅಂತ. ಅದರಲ್ಲಿ 200 ಜನನು ಹೇಳ್ತಾರೆ, ಇವತ್ತು ನಾನು ಏನಿದ್ದೀನಲ್ವಾ ಇದ್ರ ಬಗ್ಗೆ ನಾನು ಯಾವತ್ತೋ ಕನ್ಸ್ಕೊಂಡಿದ್ದೆ, ಅವತ್ತಿಗೆ ನಾನು ಇದನ್ನು ನನಗೆ ಹೊಸದು ಅನ್ನಿಸ್ತಿಲ್ಲ, ಬಿಕಾಸ್ ನಾನು ಇದನ್ನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದೇ ರೀತಿ ಥಿಂಕ್ ಅಂಡ್ ಗ್ರೋ ರಿಚ್ ಅನ್ನೋ ಒಂದು ಬುಕ್ ಬರ್ದಿರೋ ಆಥರ್ ನೆಪೋಲಿಯನ್ ಹಿಲ್ ಅಂತ. ಇವರು ಅಷ್ಟೇ ಸಕ್ಸಸ್ಫುಲ್ ಪೀಪಲ್ದು ಇಂಟರ್ವ್ಯೂ ಮಾಡಿ ಬುಕ್ನ ಬರ್ದಿದ್ದಾರೆ. ಈ ಬುಕ್ ಸುಮಾರು 100 ವರ್ಷ ಹಳೇದು. ಆ ಬುಕ್ನ ಪ್ರಿನ್ಸಿಪಲ್ ಕೂಡ ಇದೇನೆ, ಏನಂದ್ರೆ Truly, thoughts are things and powerful. Think of how burning desire for a success is a foundation of all achievement. It can outline the steps to turn desire into reality. ಅಂದರೆ ಈ ಬುಕ್ ಕೂಡ ಅದೇ ಹೇಳ್ತಾ ಇದೆ, ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗೋಕ್ಕೆ ಅವನಿಗೆ ಲೈಫಲ್ಲಿ ಏನು ಬೇಕೋ ಅದನ್ನು ಅಚೀವ್ ಮಾಡೋಕ್ಕೆ ಅವನು ಫಸ್ಟು ಅದನ್ನು ಡಿಸೈರ್ ಆಗಬೇಕು, ಅದನ್ನು ಬರ್ನಿಂಗ್ ಡಿಸೈರ್ ಆಗಿ ಮಾಡ್ಕೊಬೇಕು ಅಂತ. Visualization help with that. It is everything for me. How so? So if you're going to play an overseas tour, say to Australia or England or something like that, I literally sat down 2-3 months before and I've made a decision in my head that I'm going to take their best bowler on. ಬರ್ನಿಂಗ್ ಡಿಸೈರ್ ಅಂದ್ರೆ ಅದು ಅವನಿಗೆ ಮತ್ತೆ ಕಾಡ್ತಾ ಇರೋವಂಥ ಒಂದು ಗೋಲು. ಅವ್ನು ಯಾವಾಗ ಅದರಿಂದ ಹೋಗ್ತಾನೆ ಅವ್ನು ಸಕ್ಸಸ್ಫುಲ್ ಆಗೋ ಚಾನ್ಸು ತುಂಬಾ ಜಾಸ್ತಿ ಇರುತ್ತೆ. ನೋಡಿ, ಈ ಬುಕ್ ಕೂಡ ಅದ್ರ ಬಗ್ಗೆನೇ ಹೇಳ್ತಾ ಇದೆ. ಏನಂದ್ರೆ ನೀನ್ ಹೆಂಗ್ ಥಿಂಕ್ ಮಾಡ್ತೀಯಾ ಆ ರೀತಿ ಇರ್ತೀಯ. 2007 ಮೈಕ್ರೋಸಾಫ್ಟ್ ಮಾರ್ಕ್ ಜುಕರ್ಬರ್ಗ್ಗೆ ನಿನ್ನ ಕಂಪ್ನಿನ ನನಗೆ ಕೊಟ್ಬಿಡು, $15 ಬಿಲಿಯನ್ ಕೊಡ್ತೀನಿ ಅಂತ ಕೇಳುತ್ತೆ. ಮಾರ್ಕ್ ಜುಕರ್ಬರ್ಗ್ ಕೊಡಲ್ಲ. ಯಾಕಂದ್ರೆ ಮಾರ್ಕ್ ಜುಕರ್ಬರ್ಗ್ಗೆ ಈ ಫೇಸ್ಬುಕ್ ಇಂದ ನಾನು ಇನ್ನೂ ಜಾಸ್ತಿ ದುಡಿತೀನಿ ಅನ್ನೋ ಒಂದು ನಂಬಿಕೆ ಇದೆ. ಫ್ಯೂಚರ್ಲಿ ಇದರಿಂದ ನಾನು ಏನೋ ಮಾಡ್ತೀನಿ ಒಂದು ನಂಬಿಕೆ ಇರೋದ್ರಿಂದ ಅವನು ಆ ಕಂಪ್ನಿನ ಕೊಡೋದೇ ಇಲ್ಲ. ಇವತ್ತು ಫೇಸ್ಬುಕ್ ವ್ಯಾಲ್ಯೂಯೇಷನ್ನು $1500 ಬಿಲಿಯನ್ ಇದೆ. ಅವ್ನು ಕೇಳಿದ್ದು 15ಕ್ಕೆ ಇವತ್ತಿರೋದು 1500. ಅವತ್ತೇನಾದ್ರೂ ಮಾರ್ಕ್ ಜುಕರ್ಬರ್ಗ್ ಅದನ್ನು ಅವ್ರಿಗೆ ಕೊಟ್ಟಿದ್ದಿದ್ರೆ ಇವತ್ತು ಇವನು $1500 ಬಿಲಿಯನ್ ಕಂಪ್ನಿನ ಸೃಷ್ಟಿ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ನೀವು ಮಾರ್ಕ್ ಜುಕರ್ಬರ್ಗ್ ಹೆಸರೇ ಕೇಳ್ತಿರ್ಲಿಲ್ಲ. ಅದು ಮಾರ್ಕ್ ಜುಕರ್ಬರ್ಗ್ಗೆ ಗೊತ್ತಿದ್ಕೆ ತಾನೇ ಅವತ್ತು ಅವನ ಕಂಪ್ನಿನ ಸೆಲ್ ಮಾಡಿಲ್ಲ. ಅದೇ ರೀತಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಅಂತ ಕರೆಸ್ಕೊಳ್ಳೋ ಇಲಾನ್ ಮಸ್ಕ್ 2008 ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಅವನ ಹತ್ರ ಬರೋ ದುಡ್ಡೆಲ್ಲನೂ ತಗೊಂಡೋಗಿ ಟೆಸ್ಲಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಟೆಸ್ಲಾ ಮತ್ತೆ ಸ್ಪೇಸ್ ಎಕ್ಸ್ ಅಲ್ಲಿ ಹೆಂಗಂದ್ರೆ ಅವನ ಹತ್ರ ಕಂಪ್ಲೀಟ್ಲಿ ಇರಕ್ ಮನೆ ಇಲ್ದಲ್ಲೇ ತಗೊಂಡೋಗಿ ಎಲ್ಲ ದುಡ್ಡನ್ನ ಸ್ಪೇಸ್ ಎಕ್ಸ್ ಮತ್ತೆ ಟೆಸ್ಲಾದಲ್ಲಿ ಇನ್ವೆಸ್ಟ್ ಮಾಡಿ ಅವ್ರ ಫ್ರೆಂಡ್ ರೂಮಲ್ಲಿ ಹೋಗಿ ಮಲ್ಕೊಂತಾನೆ. ಅವನಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋಕ್ಕೆ ಕಾರಣ ಅವನು ಫ್ಯೂಚರ್ ಬಗ್ಗೆ ನಂಬಿರೋದಕ್ಕೆ. ಅವನು ಈ ಥರ ಹುಚ್ಚು ಡಿಸಿಷನ್ ತಗೊಳ್ಳೋಕ್ಕೆ ಕಾರಣ ಅವನಿಗೆ ಫ್ಯೂಚರ್ ಮೇಲಿರೋ ನಂಬಿಕೆಗೆ, ಅವನಿಗೆ ಫ್ಯೂಚರ್ ಮೇಲಿರೋ ಕಾನ್ಫಿಡೆನ್ಸಿಗೆ.
ಇದರಿಂದ ಇವತ್ತು ಇಲಾನ್ ಮಸ್ಕು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಆಗಿದ್ದಾನೆ. ಇವನು 2ನೇ ಶ್ರೀಮಂತ, ಇವನ್ಗಿನ್ನ ಅರ್ಧದಷ್ಟಿದ್ದಾನೆ. ಅಂದ್ರೆ ಇವನು 2ನೇ ಶ್ರೀಮಂತ. ಜೆಫ್ ಬೆಜೋಸ್ದು ನೆಟ್ವರ್ತ್ ಇರೋದು $200 ಬಿಲಿಯನ್. ಇಲಾನ್ ಮಸ್ಕ್ $400 ಬಿಲಿಯನ್. ಅಂದರೆ ಈ ದುಡ್ಡನ್ನ ಖಾಲಿ ಮಾಡೋಕ್ಕೆ ಇಲಾನ್ ಮಸ್ಕು ಡೈಲಿ 1 ಕೋಟಿ ಖರ್ಚು ಮಾಡ್ತೀನಂದ್ರು 10,000 ವರ್ಷ ಬೇಕು ಖರ್ಚು ಮಾಡೋಕ್ಕೆ. ಆ ದುಡ್ಡನ್ನ ಸಂಪಾದನೆ ಮಾಡಿರೋದು ಇಲಾನ್ ಮಸ್ಕು ತನ್ನ ಮೇಲಿರೋ ನಂಬಿಕೆಯಿಂದ, ತನ್ನ ಮೇಲಿರೋ ಆತ್ಮವಿಶ್ವಾಸದಿಂದ. ಅದೇ ರೀತಿ ಜಗತ್ತಿನ ಅತಿ ದೊಡ್ಡ ಇನ್ವೆಸ್ಟರ್ ವಾರನ್ ಬಫೆಟ್ ಒಂದು ಮಾತು ಹೇಳ್ತಾರೆ, ಇಫ್ ಐ ಡೋಂಟ್ ಬಿಕಮ್ ಮಿಲಿಯನಿಯರ್ ಬೈ ಅಟ್ ದ ಏಜ್ ಆಫ್ 30, ಐ ಆಮ್ ಗೋಯಿಂಗ್ ಟು ಜಂಪ್ ಆಫ್ ದಿ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಒಮಾಹಾ. ಅಂದರೆ ನಾನು 30ನೇ ವರ್ಷದಲ್ಲಿ ಕೋಟ್ಯಾಧೀಶ್ವರ ಆಗಲಿಲ್ಲ ಅಂದರೆ ನಮ್ಮ ಊರಲ್ಲಿರೋ ಅತಿ ದೊಡ್ಡ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋಗ್ತೀನಿ ಅಂತ. ಯಾಕಂದರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರ ಮೇಲೆ, ನಾನು ಶ್ರೀಮಂತ ಆಗೇ ಆಗ್ತೀನಿ, ನಾನು ಕೋಟ್ಯಾಧೀಶ್ವರ ಆಗೇ ಆಗ್ತೀನಿ ಅಂತ. ಇದರಿಂದ ಇವತ್ತು ವಾರನ್ ಬಫೆಟ್ ಬದುಕಿದ್ದಾರೆ ಅಂದರೆ ಅವ್ರು 30ನೇ ವರ್ಷದಲ್ಲಿ ಅದನ್ನು ಅಚೀವ್ ಮಾಡಿದ್ದಾರೆ ಅಂತ. ಇವತ್ತು ವಾರನ್ ಬಫೆಟ್ ಜಗತ್ತಿನ ಅತಿ ಶ್ರೇಷ್ಠ ಇನ್ವೆಸ್ಟರ್ ಆಗೋಕ್ಕೆ ಅವ್ರ ಥಿಂಕಿಂಗ್ ಕೂಡನೇ ಕಾರಣ. ನೀವು ಕೇಳ್ಬೋದು, ಗುರು ಜಸ್ಟ್ ಥಿಂಕ್ ಮಾಡಿದ್ರೆ ಸಾಕ, ಆಕ್ಷನ್ ತಗೊಳೋದೇ ಬೇಡವಾ, ಜಸ್ಟ್ ಒಳ್ಳೆ ಥರ ಥಿಂಕ್ ಮಾಡ್ತಿದ್ರೆ ಎಲ್ಲ ಬಂದ್ಬಿಡುತ್ತಾ ಅಂತ. ಆ್ಯಕ್ಚುಲಿ ನಾನು ಅವಾಗಲೇ ಹೇಳ್ದಂಗೆ ನೀವು ಒಂದ್ಸಲ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನೀವು ಆರಾಮ್ಸೆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಬೋದು. ಅದಲ್ದಲ್ಲೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ನಮಗೆ 2 ಥರ ಮೈಂಡ್ ಇದೆ, ಒಂದು ಕಾನ್ಷಿಯಸ್ಸು, ಇನ್ನೊಂದು ಸಬ್ ಕಾನ್ಷಿಯಸ್. ಕಾನ್ಷಿಯಸ್ ಅಂದರೆ ನಾನು ಮಾತಾಡ್ತಾ ಇದ್ದೀನಿ, ಕೈಯಲ್ಲಾಡಿಸ್ತಾ ಇದ್ದೀನಿ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೋಡ್ತಿರೋದನ್ನ ನಿಮ್ಮ ತಲೆ ಒಳಗೆ ತಾಣ್ತಾ ಇದ್ದೀರಾ, ಇದೆಲ್ಲನೂ ನೀವು ಕಾನ್ಷಿಯಸ್ ಆಗಿ ಮಾಡ್ತಾ ಇದ್ದೀರಾ. ಸಬ್ ಕಾನ್ಷಿಯಸ್ ಅಂದರೆ ನಿಮಗೇನು ಗೊತ್ತಿಲ್ಲದಲ್ಲೇ ಮಾಡ್ತಾ ಇರೋದು, ಕಣ್ಣು ಮಿಟುಕ್ಸೋದು, ನಿಮ್ಮ ಹಾರ್ಟ್ ಬೀಟ್ ಬಡ್ಕೊಳೋದು, ಅಥವಾ ನಿಮ್ಮ ಹ್ಯಾಬಿಟ್ಗಳು ಇರ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ ನೋಡೋದು, ಯೂಟ್ಯೂಬ್ ಓಪನ್ ಮಾಡೋದು, ಇದು ಕೂಡ ಹ್ಯಾಬಿಟ್ ಅಲ್ವಾ. ಇದು ಮಾಡಿ 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 ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನೇ ಜ್ಞಾಪನ ಮಾಡುತ್ತದೆ. ಅದಕ್ಕೆ ನೀವು ಆಟೋಮೆಟಿಕ್ಲಿ ತಗೊಂಡೋಗಿ ಮೊಬೈಲ್ ಓಪನ್ ಮಾಡ್ತೀರಾ. ಈ ಸಬ್ ಕಾನ್ಷಿಯಸ್ ಮೈಂಡು ಎಷ್ಟು ಪವರ್ಫುಲ್ ಅಂದರೆ ಇದಕ್ಕೆ ರಿಯಾಲಿಟಿ ಯಾವುದು, ಫೇಕ್ ಯಾವುದು ಅಂತ ಗೊತ್ತೇ ಆಗಲ್ಲ. ಹೆಂಗಂದ್ರೆ ನೀವು ಮಲಗಿರ್ಬೇಕಾದ್ರೆ ಆವು ಕಚ್ಚಿರೋದೊಂದು ಕನ್ಸು ಬೀಳುತ್ತೆ. ಆ ಕನ್ಸು ಬಿದ್ದ ತಕ್ಷಣ ನಿಮಗೆ ಬೆವರಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗುತ್ತೆ, ಭಯ ಆಗ್ತಾ ಇರುತ್ತೆ. ನೀವು ಎದ್ದು ನೋಡಿದ್ರೆ ಆ ಹಾವು ಇರಲ್ಲ, ಏನೂ ಇರಲ್ಲ. ಹಾಗಿದ್ರೆ ನಿಜ ಯಾವುದು? ಈಗ ನೀವು ನೋಡ್ತಾ ಇರೋದಾ ಅಥವಾ ನಿಮ್ಮ ಕನ್ಸ? ನೀವು ನೋಡ್ತಾ ಇರೋದೇ ಅಲ್ವಾ ನಿಜ. ಆದರೆ ನಿಮಗೆ ಬೆವರು ಯಾಕೆ ಬರ್ತಾ ಇದೆ, ಹಾರ್ಟ್ ಬೀಟ್ ಯಾಕೆ ಜಾಸ್ತಿ ಆಗ್ತಾ ಇದೆ? ಯಾಕಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ರಿಯಾಲಿಟಿ ಯಾವುದು, ಫೇಕ್ ಯಾವುದು ಅಂತ ಗೊತ್ತೇ ಆಗಲ್ಲ. ಅದು ಅಂಥ ಫೂಲಿಶ್ ಅದು. ಅದಕ್ಕೆ ನಾವು ಯಾವ ರೀತಿ ಬೇಕಿರೋ ಫೂಲ್ ಮಾಡ್ಬೋದು. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಏನಾಗುತ್ತೆ, ನಿಮ್ಮ ಮೈಂಡ್ ಥಿಂಕ್ ಮಾಡುತ್ತೆ ಅದೇ ನಿಜ ಅಂತ. ನಾನೊಬ್ಬ ಗ್ರೇಟೆಸ್ಟ್ ಪರ್ಸನು, ನಾನು ಅದನ್ನು ಅಚೀವ್ ಮಾಡ್ತೀನಿ, ನಾನು ಅಚೀವ್ ಮಾಡೇ ಮಾಡ್ತೀನಿ, ನನ್ನ ಅಷ್ಟೊಂದು ದುಡ್ಡಿದೆ, ಇಷ್ಟೊಂದು ದುಡ್ಡಿದೆ ಅಂತ ನಿಮ್ಮ ಮೈಂಡಲ್ಲಿ ತುಂಬ್ತಾ ಹೋದಾಗ ಅದು ಆಟೋಮೆಟಿಕ್ಲಿ ಥಿಂಕ್ ಮಾಡುತ್ತೆ ನೀನು ಆಲ್ರೆಡಿ ರಿಚ್ ಅಂತ. ಇದರಿಂದ ನೀನು ಇಡೋ ಪ್ರತಿಯೊಂದು ಸ್ಟೆಪ್ಪು ಕೂಡ ನೀನೊಬ್ಬ ಶ್ರೀಮಂತ ವ್ಯಕ್ತಿ ಥರನೇ ರಿಯಾಕ್ಟ್ ಮಾಡ್ತೀಯ, ಶ್ರೀಮಂತ ವ್ಯಕ್ತಿ ಥರನೇ ಥಿಂಕ್ ಮಾಡ್ತೀಯ. ಅವಾಗ ಏನಾಗುತ್ತೆ, ನಿನಗೆ ಸುತ್ತಮುತ್ತ ಅಂತರೇ ಸಿಗ್ತಾರೆ, ನಿನಗೆ ಅಂಥ ಆಪರ್ಚುನಿಟಿನೇ ಸಿಗುತ್ತೆ. ಎಕ್ಸಾಂಪಲ್, ನಿಮ್ಮ ಮನೆ ಮುಂದೆ ಒಂದು ಯಾವುದೋ ಸೂಟ್ ಕೇಸ್ ಇದೆ, ಆ ಸೂಟ್ ಕೇಸಲ್ಲಿ $1 ಕೋಟಿ ದುಡ್ಡಿದೆ. ಓಕೆ, ನೀನು ಈ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತೀಯಾ, ನಿನಗೆ ಮನೆಗೆ ಸೂಟ್ ಕೇಸ್ ಇರುತ್ತಾ, ನೀನು ಏನು ಥಿಂಕ್ ಮಾಡ್ತೀಯಾ, ಯಾವುದೋ ಒಂದು ಸೂಟ್ ಕೇಸ್ ಇದೆ, ಈ ಸೂಟ್ ಕೇಸಲ್ಲಿ $1 ಕೋಟಿ ಇದ್ದರೆ ಓಪನ್ ಮಾಡಿ ನೋಡ್ತೀನಿ ಅಂತ ಓಪನ್ ಮಾಡ್ತೀಯ. ಅದೇ ನೀನು ನೆಗೆಟಿವ್ ಆಗಿ ಥಿಂಕ್ ಮಾಡಿ ನೀನು ಸಬ್ ಕಾನ್ಷಿಯಸ್ ಮೈಂಡ್ ಅದೇ ಥರ ಆಗಿದ್ದಿದ್ರೆ ಆ ಸೂಟ್ ಕೇಸ್ನ ಓಪನ್ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಅದು ಓಪನ್ ಮಾಡೋಕ್ಕೂ ಮುಂಚೆನೇ ಹೇಳ್ತಾ ಇರುತ್ತೆ ಇದರಲ್ಲಿ ಬಾಂಬ್ ಇದ್ರೆ ಏನು ಮಾಡ್ತೀಯ, ಅಥವಾ ನೀನು ಸೂಟ್ ಕೇಸಲ್ಲಿ ಎತ್ಕೊಂಡು ಹೋಗ್ತೀಯ, ಅದರೊಳಗೆ ಏನೋ ಇದ್ದು ನೀನು ಪೊಲೀಸರು ಹೇಳ್ಕೊಂಡೋದ್ರೆ ಏನು ಮಾಡ್ತೀಯ, ಹಂಗಾದ್ರೆ ಏನಾಗುತ್ತೆ, ಹಿಂಗಾದ್ರೆ ಏನಾಗುತ್ತೆ ಅಂತ ಬರೀ ನೆಗೆಟಿವ್ನೇ ನಿನಗೆ ತಲೆ ಮೇಲೆ ತುಂಬ್ತಾ ಇರುತ್ತೆ. ಅದರೊಳಗೆ $1 ಕೋಟಿ ಇಲ್ಲ ಅಂದರೂ ಕೂಡ ನನಗೇನು ಲಾಸ್ ಆಗಲ್ಲ. ಅಕಸ್ಮಾತ್ ಅದರೊಳಗೆ ಏನೋ ಬಾಂಬ್ ಇತ್ತು ಅಂದರೂ ಕೂಡ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರಿಂದ ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. ಅಕಸ್ಮಾತ್ ಅದರಲ್ಲಿ ಕೋಟಿ ಇದ್ದಿದ್ರೆ ಜಸ್ಟ್ ನೀನು ಬಾಂಬ್ ಇದೆ ಅಂತ ಅದನ್ನು ಮಿಸ್ ಮಾಡ್ಕೊತಿದ್ದ. ಸೇಮ್ ಅದೇ ರೀತಿ ನೀನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಏನಾಗುತ್ತೆ, ನೀನು ಇಡೋ ಸ್ಟೆಪ್ಪು ಪ್ರತಿಯೊಂದು ಪಾಸಿಟಿವ್ ಆಗೇ ಇರುತ್ತೆ. ನಿನ್ನ ಲೈಫಲ್ಲಿ ನೆಗೆಟಿವ್ ಆಗಿ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ನಿನ್ನ ರಿಯಾಲಿಟಿನ ನೀನೇ ಕರ್ಕೊಬೋದು. ನಮಗೆ ಲೈಫಲ್ಲಿ ಏನು ಬೇಕೋ ಪ್ರತಿಯೊಂದು ಗಳಿಸ್ಬೋದು. ಕಾರ್ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು, ಪ್ರತಿಯೊಂದು ಕೂಡ ನಾವು ಗಳಿಸ್ಬೋದು. ಹೆಂಗೆ ಅಂದರೆ, ಕಾರ್ ಬೇಕಂದರೆ ನನ್ನ ಹತ್ರ ಆಲ್ರೆಡಿ ಕಾರ್ ಇದೆ, ನನ್ನ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅದಕ್ಕೆ ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಕು. ಅಥವಾ ಮನೆ ಬೇಕಾ, ದೊಡ್ಡ ಮನೆ ಬೇಕಾ, ನಾನು ಹೆಂಗೆ ಥಿಂಕ್ ಮಾಡಬೇಕು, ನನ್ನ ಹತ್ರ ಆಲ್ರೆಡಿ ಮನೆ ಇದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಥವಾ ಬಾಡಿಗೆ ಕೊಟ್ಟಿದ್ದೀನಿ, ಅಲ್ಲೇನೋ ಕೆಲಸ ನಡೀತಾ ಇದೆ, ಅದಕ್ಕೆ ನಾನೀಗ ಬಾಡಿಗೆ ಮನೇಲಿ ಇದ್ದೀನಿ. ಬರುತ್ತೆ 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ನೀವು ಎಷ್ಟು ಗೋಲ್ ಇಟ್ಕೊಂಡಿರ್ತೀರಾ ಆ ಗೋಲ್ ಒಳಗೆ ಮನೆ ಬರುತ್ತೆ ಅಂತ ಥಿಂಕ್ ಮಾಡಿದಾಗ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ನಿಮ್ಮ ರಿಯಾಲಿಟಿಯಾಗಿ ಬಂದೇ ಬರುತ್ತೆ. ಯಾಕಂದರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲೇಬೇಕು, ಬೇರೆ ದಾರಿನೇ ಇಲ್ಲ. ಯೂನಿವರ್ಸ್ಗೆ ನೀವೇನು ಯೋಚನೆ ಮಾಡ್ತೀರಾ ಅದು ಕೊಡೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದೇ ರೀತಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ, ಅಯ್ಯೋ ನನ್ನ ಲೈಫ್ ಯಾಕೆ ಹಿಂಗಿದೆ, ನನಗೆ ಯಾಕೆ ಕಷ್ಟ ಬರುತ್ತೆ, ಅದು ದೇವರೇ ನನಗೆ ಯಾಕೆ ಕಷ್ಟ ಕೊಡ್ತಾನೆ, ನಾನೇ ಸರಿ ಇಲ್ಲ, ನನಗಿವತ್ತು ವ್ಯಾಪಾರ ಇಲ್ಲ, ನನಗೆ ಬಿಸ್ನೆಸ್ ಇಲ್ಲ, ನನ್ನ ಲೈಫಲ್ಲಿ ಏನು ಮಾಡಿದ್ರು ಉದ್ಧಾರ ಆಗಲ್ಲ ಅಂತ ಈ ಥರ ಥಿಂಕ್ ಮಾಡ್ತಾ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಅದೇ ಬರುತ್ತೆ. ಯಾಕಂದರೆ ನೀವೇನು ಬೇಕೋ ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಹಾಗಿದ್ರೆ 2025ರಲ್ಲಿ ನಮ್ಮ ಡ್ರೀಮ್ಸ್ ಎಲ್ಲನೂ ಫುಲ್ಫಿಲ್ ಮಾಡ್ಕೊಳಕ್ಕೆ ಇದನ್ನು ಫಾಲೋ ಮಾಡೋದು ಹೆಂಗೆ? ಆ್ಯಕ್ಚುಲಿ ನಾನು ಇಷ್ಟೋ ತನಕ ಏನು ಹೇಳಿದ್ನಲ್ಲ, ಇದನ್ನು ಫಾಲೋ ಮಾಡೋದು ಭಯಂಕರ ಕಷ್ಟ. ಯಾಕಂದರೆ ಇಷ್ಟು ದಿವಸ ನಮ್ಮ ಮೈಂಡು ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡಿ ನಮ್ಮ ಮೈಂಡ್ ಆಲ್ರೆಡಿ ಅದರಿಂದ ಹೋಗ್ಬಿಟ್ಟಿದೆ. ಇದರಿಂದ ಹೊರಗೆ ಬರೋದು ಆಲ್ಮೋಸ್ಟ್ ಆಲ್ ಕಷ್ಟ. ಈಗ ನೀವು ಯಾವುದೋ ಒಂದು ಈ ವಿಡಿಯೋ ನೋಡಿದ್ದೀರಾ, ಈ ವಿಡಿಯೋ ನೋಡಿದ ತಕ್ಷಣ ನೀವು ಇನ್ನೊಂದು ವಿಡಿಯೋ ಹೋಗಿ ನೋಡ್ತೀರಾ, ಅದರಲ್ಲಿ ಅವನೇನೋ ಬೇರೆ ಹೇಳ್ತಿರ್ತಾನೆ, ಇದನ್ನು ಮರ್ತು ಬಿಡ್ತೀರಾ.
ಅಥವಾ ನೀವು ಇದರಲ್ಲೇ ಎಷ್ಟೋ ಜನ ಕಾಮೆಂಟ್ ಹಾಕೋದು ನೋಡಿರ್ತೀರಾ, ಇದೆಲ್ಲ ಸುಮ್ಮನೆ ಫೇಕು ಅದು ಇದು ಅಂತ. ಯಾಕಂದರೆ ಜನ ಇರೋದೇ ಹಂಗೆ ನೆಗೆಟಿವಿಟಿನ ಕರೀತಾರೆ, ಬಾ 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 ನನ್ನ ಲೈಫಲ್ಲೇ ಬಾ ಅಂತ. ಇದರಿಂದ ನೆಗೆಟಿವಿಟಿ ನಮ್ಮ ಲೈಫಲ್ಲಿ ಬೇಗ ಅಟ್ರಾಕ್ಟ್ ಆಗುತ್ತೆ. ಅಲ್ಲಿ ಯಾರೋ ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ ಅಂದರೆ ಅವ್ನು ಎತ್ತಕ್ಕಿಂತ ಮುಂಚೆ ಅಲ್ಲೊಂದು 50 ಜನ ಸುತ್ಕೊಂಡಿರ್ತಾರೆ, ಸುಮ್ಮನೆ ಫೋಟೋದು ವಿಡಿಯೋ ತಕ್ಕಂತಿರ್ತಾರೆ. ಯಾಕಂದರೆ ನೆಗೆಟಿವಿಟಿ ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ಜನಗಳನ್ನ. ನಾವು ಇದರಿಂದ ತಪ್ಪಿಸ್ಕೊಬೇಕಂದ್ರೆ ಏನು ಮಾಡಬೇಕು, ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅಂದರೆ ನಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದನ್ನು ನಾವು ಒಂದು ಗೋಲ್ನ ಸೆಟ್ ಮಾಡ್ಕೊಬೇಕು. ಎಕ್ಸಾಂಪಲ್, ನನಗೆ ಕೆಲಸ ಇಲ್ವಾ, ನಾನು ಕೆಲಸ ಹುಡುಕ್ತಿದ್ದೀನ, ನಾವು ಹೆಂಗೆ ಥಿಂಕ್ ಮಾಡಬೇಕು, ಈ ವರ್ಷ ನನಗೆ ಆಲ್ರೆಡಿ ಕೆಲಸ ಸಿಕ್ಕಿದೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಗೋಲ್ ಏನು, ಒಂದು ಕೆಲಸ ತಗೊಳೋದು. ನನಗೆ ಕೆಲಸ ಸಿಕ್ಕಿದೆ, ಆಲ್ರೆಡಿ ಕೆಲಸ ಮಾಡ್ತಿದ್ದೀನಿ, ನನಗೆ ಇಷ್ಟು ಸಂಬಳ ಸಿಗ್ತಾ ಇದೆ. ಎಕ್ಸಾಂಪಲ್, ನಿಮ್ಗೆ ಏನಾದರೂ 30,000 ಸಂಬಳ ಬೇಕಿದ್ರೆ ನೀವು 50,000 ಥಿಂಕ್ ಮಾಡಿ. ನನಗೆ ಆಲ್ರೆಡಿ 50,000 ಸಂಬಳ ಸಿಗ್ತಾ ಇದೆ, ನಾನು ಎವ್ರಿ ಮಂತ್ ಕೆಲಸ ಮಾಡ್ತಿದ್ದೀನಿ ಅಂತ ಥಿಂಕ್ ಮಾಡಿ. ಇದನ್ನೇ ನೀವು ಯಾವುದನ್ನ ಒಂದು ನೋಟ್ಬುಕ್ ತಗೊಂಡು ಅದರಲ್ಲಿ ಬರ್ಕೊಡಿ. ಎವ್ರಿ ಡೇ ಬರೀರಿ. ಎವ್ರಿ ಡೇ ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬರೀರಿ. ನಿಮ್ಮ ಮೈಂಡಿಗೆ ಅದನ್ನು ತುಂಬ್ತಾ ಇರಿ. ಯಾಕಂದರೆ ನೀವು ಹೆಂಗೆ ಥಿಂಕ್ ಮಾಡ್ತೀರಾ ಅನ್ನೋದು ನೀವು ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಫ್ಯೂಚರ್ ಬಗ್ಗೆ ನಾನು ನಾಳೆ ಸಿಗುತ್ತೆ ಅಂತ ಥಿಂಕ್ ಮಾಡೋದಕ್ಕಿಂತ ನಾನು ಆಲ್ರೆಡಿ ಕೆಲಸ ಮಾಡ್ತಿದ್ದೀನಿ ಅಂತ ಥಿಂಕ್ ಮಾಡಿದಾಗ ನಿಮ್ಮ ಮೈಂಡಿಗೆ ಅನ್ಸುತ್ತೆ ನೀನು ಆಲ್ರೆಡಿ ಕೆಲಸ ಮಾಡ್ತಿದ್ಯಾ ಅಂತ. ನೀನು ಯಾವುದೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಬ್ಲಾ ಅನ್ನಲ್ಲ. ಯಾಕಂದರೆ ನಿನ್ನ ಮೈಂಡ್ ಥಿಂಕ್ ಮಾಡುತ್ತೆ, ಇವ್ನಿಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಇದು ಏನು ಹೊಸದಲ್ಲ ಅಂತ ಏನು ಮಾಡುತ್ತೆ, ಅದು ನಿನ್ನನ್ನು ಗಾಬರಿ ಮಾಡೋದು ಕಮ್ಮಿ ಮಾಡುತ್ತೆ. ಅವಾಗ ನೀನು ಇಂಟರ್ವ್ಯೂನ ಕ್ಲೀನಾಗಿ ಫೇಸ್ ಮಾಡ್ಬೋದು. ಇಂಟರ್ವ್ಯೂ ಫೇಸ್ ಮಾಡಿ ಅದರಿಂದ ಔಟ್ಪುಟ್ ತೆಗಿಬೋದು, ಕೆಲಸ ಸಿಗುತ್ತೆ. ಅದಕ್ಕೆ ನನಗೆ ಯಾವತ್ತೋ ಕೆಲಸ ಸಿಗುತ್ತೆ ಅನ್ಕೊಳೋದಕ್ಕಿಂತ ಆಲ್ರೆಡಿ ಕೆಲಸ ಸಿಕ್ಕಿದೆ ಅನ್ಕೊಂಬಿಡು. ಅದೇ ರೀತಿ ನಿನಗೊಂದು ₹1,00,00,000 ಮಾಡೋಕ್ಕೆ ಆಸೆ ಇದ್ದರೆ ನನ್ನ ಹತ್ರ ಆಲ್ರೆಡಿ ₹1,00,00,000 ಇದೆ, ಅಂದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಹೋಗಿ ಕುತ್ಕೊಂಡ್ಬಿಡುತ್ತೆ. ನೀವು ನೆಕ್ಸ್ಟ್ ಇಡ್ತೀರಲ್ಲ ಒಂದೊಂದು ಸ್ಟೆಪ್ಪು ಕೂಡ ಈ ₹1,00,00,000 ಹೆಂಗೆ ಮಾಡೋದು ಅನ್ನೋದ್ರ ಮೇಲೆ ತಲೆ ಕೆಡಿಸ್ಕೊಂತೀರ. ಯಾಕಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆಯಲ್ವಾ ಅದು. ಅದಕ್ಕೆ ನೀವು ಡೈಲಿ ನಿಮ್ಮ ಗೋಲ್ ಏನಿದೆ ಅದನ್ನು ಬರೀಬೇಕು. ಡೈಲಿ ಬರೀರಿ. ಬೆಳಿಗ್ಗೆ ಎದ್ದ ತಕ್ಷಣ ಬರೀರಿ. ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಅದನ್ನು ಫಸ್ಟ್ ಬರೀಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಅವತ್ತು ಜ್ಞಾಪನ ಆಗುತ್ತೆ, ಓ ನಂದು ಇದು ಗೋಲ್ ಇದೆ ಅಲ್ವಾ. ಡಿಸ್ಟ್ರಾಕ್ಟ್ ಆಗಲ್ಲ, ಬೇರೆ ಕಡೆ ನೀವು ಗಮನ ಕೊಡಲ್ಲ. ಅವಾಗ ಮತ್ತೆ ವಾಪಸ್ ನಿಮ್ಮ ಗೋಲಿಂದನೇ ಬರ್ತೀರಾ. ಅದೇ ರೀತಿ ಮಲ್ಕೊಳಕ್ಕೂ ಮುಂಚೆ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಅಂದರೆ ನೀವು ಯಾವುದೋ ಒಂದು ಮ್ಯೂಸಿಕ್ ಹಾಕೊಂಡು ಕೂತ್ಕೊಂಡು ನಿಮ್ಮ ಲೈಫಲ್ಲಿ ಗೋಲ್ ಏನು ಅಚೀವ್ ಮಾಡ್ಬೇಕಂತಿದ್ದೀರಲ್ಲ ಅದ್ರ ಬಗ್ಗೆ ವಿಜುವಲೈಸೇಷನ್ ಮಾಡಿ, ಅದ್ರ ಬಗ್ಗೆ ಥಿಂಕ್ ಮಾಡಿ. ನಾನು ಆಲ್ರೆಡಿ ಅದನ್ನು ಅನುಭವಿಸಿದ್ರೆ ಫೀಲಿಂಗ್ ಯಾವ ಥರ ಇರುತ್ತೆ. ಆ ಫೀಲಿಂಗ್ ಏನು ಹೇಳಿ, ಫೀಲಿಂಗ್ ಕೂಡ ಎನರ್ಜಿ. ಆ ಫೀಲಿಂಗ್ ಇನ್ನೊಂದು ಕಡೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ನೀವು ಫಸ್ಟು ಆ ಥರ ಫೀಲಿಂಗ್ನ ಅನುಭವಿಸಿ. ನಾನು ಆಲ್ರೆಡಿ ಈ ಕೆಲಸ ಮಾಡ್ತಾ ಇದ್ದೀನಿ, ನಾನು ಆಲ್ರೆಡಿ ನನ್ನ ಹತ್ರ ಮನೆ ಇದೆ, ನನ್ನ ಹತ್ರ ಆಲ್ರೆಡಿ ₹1,00,00,000 ಇದೆ ಅಂತ ವಿಜುವಲೈಸೇಷನ್ ಮಾಡಿ. ಅವಾಗ ₹1,00,00,000 ಇದ್ದಿದ್ರೆ ಏನೆಲ್ಲ ಮಾಡ್ತಾ ಇದ್ರಿ ಅಂತ ಅಲ್ಲೇ ಕನ್ಸ್ಕೊಂಡು ಅವಾಗ ಏನಾಗುತ್ತೆ, ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಇದು ಜಸ್ಟ್ ಮ್ಯಾಜಿಕ್ ಅಲ್ಲ, ಲಾಜಿಕ್ ಕೂಡ. ಲೈಫಲ್ಲಿ ಜಾಸ್ತಿ ಮ್ಯಾಜಿಕ್ಕೇ ಆಗುತ್ತೆ. ಲಕ್ ಅಂದ್ರೆ ಏನು? ಲಕ್ ಅಂದರೆ ಇದೆ ತಾನೆ, ನೀವು ಲಕ್ನ ಕರ್ಕೊಂತಿದ್ದೀರಾ, ಬಾ ನನ್ನ ಜೊತೆಗೆ ಬಾ ಅಂತ. ಯಾಕಂದರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಸ್ಟೆಪ್ 1, ನಿಮ್ಮ ಗೋಲ್ ಏನಿದೆ ಅದನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಬೇಕು. ಅದನ್ನು ಡೈಲಿ ಓದ್ತಾ ಇರಬೇಕು. ಇಲ್ಲ ಮತ್ತೆ ಬರೆದು ನಿಮ್ಮ ಮೈಂಡಿಗೆ ತೊಡ್ತಾ ಇರಬೇಕು. ಓದೋದ್ರಿಂದಕ್ಕಿಂತ ಜಾಸ್ತಿ ಬರೆದ್ರೆ ಜಾಸ್ತಿ ನಿಮ್ಮ ಮೈಂಡಲ್ಲಿ ಅದು ಸೇವ್ ಆಗುತ್ತೆ, ರಿಯಾಲಿಟಿ ಆಗುತ್ತೆ. ಅದೇ ರೀತಿ ಮಲಗೋಕ್ಕೂ ಮುಂಚೆ ಮೆಡಿಟೇಷನ್ ಮಾಡಬೇಕು. ಆ ಮೆಡಿಟೇಷನಲ್ಲಿ ನಿಮ್ಮ ಗೋಲ್ದು ವಿಜುವಲೈಸೇಷನ್ ಮಾಡ್ಕೊಬೇಕು. ಈ ವರ್ಷ ನಾನು ಏನೆಲ್ಲ ಮಾಡ್ತೀನಿ, ಈ ವರ್ಷ ನಾನು ಎಷ್ಟೆಲ್ಲ ಗೋಲ್ ಅಚೀವ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಆಲ್ರೆಡಿ ಅಚೀವ್ ಮಾಡಿದ್ದೀನಿ ಅಂತ ಥಿಂಕ್ ಮಾಡಬೇಕು. ಎವ್ರಿ ಡೇ ಮಾಡೋದ್ರಿಂದ ನೆಕ್ಸ್ಟ್ 6 ಮಂತಲ್ಲಿ ಟ್ರೈ ಮಾಡಿ, ನಿಮಗೆ ಪಾಸಿಟಿವ್ ರಿಯಾಕ್ಷನ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಪಾಸಿಟಿವಿಟಿನೇ ಅದೇ ಥರ. ನನ್ನ ಲೈಫ್ನ ನಾನು ಇದೇ ಥರನೇ ಬದುಕ್ತಾ ಇದ್ದೀನಿ ಫ್ರಮ್ ಲಾಸ್ಟ್ 5 ವರ್ಷದಿಂದ. ಆಮೇಲೆ ನಿಮ್ಮ ಮೇಲೆ ನೀವು ಡೌಟ್ ಪಡಲೇಬಾರ್ದು. ಡೌಟ್ ಪಟ್ರೇ ಅದು ನೆಗೆಟಿವ್ ಎಮೋಷನ್. ಡೌಟ್ ಪಡಲೇಬಾರ್ದು. ನೀವೇನು ಮಾಡಿ ಕಾನ್ಫಿಡೆನ್ಸ್ ಆಗಿರ್ಬೇಕಂದ್ರೆ ಹೆಂಗೆ, ನನಗೆ ಆಲ್ರೆಡಿ ಸಿಕ್ಕಿದೆ. ಅಯ್ಯೋ ಏನಾಗುತ್ತೋ ಏನೋ, ಅಯ್ಯೋ ಹಂಗಾಗುತ್ತೇನೋ ಹಿಂಗಾಗುತ್ತೇನೋ ಅನ್ನೋ ಒಂದು ಎಮೋಷನ್ಸ್ ಇರುತ್ತೆ. ಆ ಎಮೋಷನ್ನ ಬಿಟ್ಟು ದೂರ ಕಳಿಸ್ಬಿಡ್ಬೇಕು. ಆಲ್ರೆಡಿ ಸಿಗ್ಲಿಲ್ಲದ್ರೆ ಏನಾಗುತ್ತೆ ಅನ್ನೋದನ್ನು ಥಿಂಕೇ ಮಾಡಬಾರ್ದು. ಸಿಗ್ಲಿಲ್ಲದ್ರೆ ಏನಾಗುತ್ತೆ ಅನ್ನೋ ಒಂದು ಕ್ವಶನ್ನೇ ಬೇಡ. ಸಿಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಮೈಂಡು ಆಲ್ರೆಡಿ ಥಿಂಕ್ ಮಾಡುತ್ತೆ ಇವನು ಕೋಟ್ಯಾಧಿಪತಿ ಅಂತ. ನೀವು ಮಾತಾಡೋ ಮಾತು, ನಡೆಯೋ ನಡಿಗೆ ಪ್ರತಿ ಒಂದು ಕೋಟ್ಯಾಧೀಶ್ವರನ ಥರನೇ ಮಾತಾಡ್ತೀರಾ. ಕೋಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರತಿ ಒಂದು ಕೂಡ ನಾನೊಬ್ಬ ಖುಷಿಯಾಗಿರಬೇಕು ಜೀವನದಲ್ಲಿ, ದುಡ್ಡೇ ಮುಖ್ಯ ಅಲ್ಲ ಅಂತ ತುಂಬ ಜನ ಕಾಮೆಂಟ್ ಆಗ್ಬೋದು. ಇವಾಗ ದುಡ್ಡು ತುಂಬ ಮುಖ್ಯ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ದುಡ್ಡಿನ ಜೊತೆಗೆ ಜೀವನದಲ್ಲಿ ಖುಷಿ ಕೂಡ ಮುಖ್ಯ. ಖುಷಿನೂ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು. ಖುಷಿ ಕೂಡ ಎಮೋಷನ್ ಅಲ್ವಾ. ಅಯ್ಯ ನಾನು ಚೆನ್ನಾಗಿಲ್ಲ ಅಂದರೆ ಅದು ನೆಗೆಟಿವ್ ಎಮೋಷನ್ನು. ಅಯ್ಯೋ ನಾನು ಸೂಪರ್ ಆಗಿದ್ದೀನಿ ಅಂದರೆ ನೀವು ಸುಮ್ಮನೆ ಅಂದ್ಕೊಳ್ಳಿ, ನನಗೇನು ಕಮ್ಮಿ ಆಗಿದೆ, ದೇವ್ರು ನನಗೆ ಎಲ್ಲ ಕೊಟ್ಟಿದ್ದಾನೆ, ನನಗಂತ ಒಳ್ಳೆ ಅಪ್ಪ ಅಮ್ಮ ಕೊಟ್ಟಿದ್ದಾನೆ, ಫ್ರೆಂಡ್ಸ್ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ ಅಂತ ನೀವು ಸುಮ್ಮನೆ ಅಂದ್ಕೊಳ್ಳಿ. ನಿಮ್ಮ ಮನಸ್ಸು ಎಷ್ಟು ಸಮಾಧಾನ ಆಗುತ್ತೆ. ಕೊಡ್ತಾನೆ ಅಂತ ಅಂದ್ಕೊಂಡ್ರೆ ಫೀಲಿಂಗ್ ಆ ಥರ ಬರಲ್ಲ. ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ, ಮನಸ್ಸು ಎಷ್ಟು ಸಮಾಧಾನ ಆಗುತ್ತೆ. ಅಂದರೆ ಹ್ಯಾಪಿನೆಸ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್ ಅಲ್ವಾ. ನಾವು ನೆಗೆಟಿವಿಟಿನ ಕನೆಕ್ಟ್ ಮಾಡಿ ಹ್ಯಾಪಿನೆಸ್ಸಿಂದ ದೂರ ಉಳಿತಿದ್ದೀವಿ. ನಾವು ಪಾಸಿಟಿವಿಟಿ ಕಡೆ ಥಿಂಕ್ ಮಾಡಿದ್ರೆ ಹ್ಯಾಪಿನೆಸ್ ಆಟೋಮೆಟಿಕ್ಲಿ ಬರುತ್ತೆ. ಅನ್ಹ್ಯಾಪಿ ಎಲ್ಲಿಂದ ಬರುತ್ತೆ ಹೇಳಿ? ನೀವು ಯಾರನ್ನೋ ಒಬ್ಬರು ನೋಡಿ ಜಲಸ್ ಪಟ್ಟಾಗ, ಅಥವಾ ಅವ್ನು ಹಂಗಿದ್ದಾನೆ ನಾನು ಹಿಂಗಿಲ್ಲ ಅಂತ ಕಂಪೇರ್ ಮಾಡ್ಕೊಂಡಾಗ. ನೀವು ಹೆಂಗೆ ಕಂಪೇರ್ ಮಾಡ್ಕೊಳ್ಳಿ, ಅವ್ನು ಏನು ಸಖತ್ತಾಗಿದ್ದಾನಲ್ಲ ಗುರು, ನಾಳೆ ನಾನು ಅವ್ನಿಗಿನ್ನ ಚೆನ್ನಾಗಾಗ್ತೀನಿ. ಅವ್ನು ಎಷ್ಟೊಂದು ದುಡಿತಿದ್ದಾನಲ್ಲ ನಮ್ಮ ಆಂಟಿ ಮಗ, ಗ್ರೇಟ್. ಅವನಿಗಿನ್ನ ನಾನು ಜಾಸ್ತಿ ದುಡಿತೀನಿ ನಾಳೆ ಒಂದು ದಿವಸ.
ನಾನು ಅನ್ನೋದು ಅಹಂಕಾರ ಅಲ್ಲ. ನೀವು ಅವ್ನು ನೋಡಿ ಅಸೂಯೆ ಪಡೋದು ಅಹಂಕಾರ, ಅವ್ನು ನೋಡಿ ಕೀಳಾಗಿ ಮಾತಾಡೋದು ಅಹಂಕಾರ. ನಾನು ಮೇಲೆ ಹೋಗ್ತೀನಿ ಅನ್ನೋದು ಅಹಂಕಾರ ಅಲ್ಲ. ನನ್ನ ಮೇಲಿರೋ ನನಗೆ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಅದನ್ನು. ಯಾರನ್ನೂ ಹೇಟ್ ಮಾಡಬೇಡಿ, ಯಾರಿಗೂ ಬೇಜಾರು ಮಾಡಬೇಡಿ. ಜಗತ್ತಲ್ಲಿ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಪಾಸಿಟಿವ್ ಎನರ್ಜಿನೇ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು. ಹೇಟು, ಫಿಯರು, ಹಂಗರು, ಡೌಟು, ಫೇಲ್ಯೂರು, ಸಿಕ್ನೆಸ್ಸು, ಪಾವರ್ಟಿ, ವರಿ, ಬ್ಲೇಮ್, ಗಿಲ್ಟಿ, ಶೇಮ್, ಸ್ಯಾಡ್ನೆಸ್, ಜಲಸಿ, ಲ್ಯಾಕ್, ಲಾಸು, ಹೋಪ್ಲೆಸ್ಸು, ಇದೆಲ್ಲ ಕೂಡ ನೆಗೆಟಿವ್ ಎನರ್ಜಿ. ಇದ್ರ ಫ್ರೀಕ್ವೆನ್ಸಿ ಯಾವಾಗಲೂ ಲೋ ಇರುತ್ತೆ. ಇದು ಹೈಯೆಸ್ಟ್ ಎನರ್ಜಿನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅದೇ ಲವ್, ಜಾಯ್, ಗ್ರಾಟಿಟ್ಯೂಡ್, ಹೋಪ್, ಪೀಸ್, ಹ್ಯಾಪಿನೆಸ್, ಸಕ್ಸಸ್, ಕೈಂಡ್ನೆಸ್, ಫ್ರೀಡಮ್, ಫೇತ್, ಇದೆಲ್ಲ ಕೂಡ ಪಾಸಿಟಿವ್ ಎನರ್ಜಿ. ಇದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಮೋರ್ ಫ್ರೀಕ್ವೆನ್ಸಿ ಇದ್ದಷ್ಟು ಮೋರ್ ಎನರ್ಜಿ ಇರುತ್ತೆ. ಮೋರ್ ಎನರ್ಜಿ ಇದ್ದಷ್ಟು ಆದಷ್ಟು ಬೇಗ ನಾವು ಅದನ್ನು ಅಟ್ರಾಕ್ಟ್ ಮಾಡ್ಬೋದು. ಎನರ್ಜಿ ಅಂದ್ರೆ ಏನು ಹೇಳಿ? ನಾನು ಅವಾಗಲೇ ಹೇಳಿದೆ, ಒಂದು ನೋಟ, 500 ರೂಪಾಯಿ ನೋಟು. ಈ ನೋಟ್ ಏನಿಂದ ಮೇಡಪ್ ಆಗಿದೆ? ಸಾಲಿಡಿಂದ ಮೇಡಪ್ ಆಗಿದೆ. ಅದನ್ನು ಬ್ರೇಕ್ ಮಾಡ್ತಾ ಹೋದ್ರೆ ಅದರೊಳಗೆ ಏನಿದೆ? ಅಟಮ್ಸ್ ಇದೆ. ಅದನ್ನು ಬ್ರೇಕ್ ಮಾಡಿದ್ರೆ ಅದರೊಳಗೆ ಏನಿದೆ? ಕ್ವಾಕ್ಸ್ ಇದೆ. ಕ್ವಾಕ್ಸ್ ಫ್ರೀಕ್ವೆನ್ಸಿನಲ್ಲಿ ಆಟಾಡ್ತಾ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ನೀವಿಲ್ಲಿ ಜಾಸ್ತಿ ಪಾಸಿಟಿವ್ ವೈಬ್ರೇಷನ್ನ ಬಿಟ್ರಿ, ಪಾಸಿಟಿವ್ ಎನರ್ಜಿನ ಬಿಟ್ರಿ, ಅವಾಗ ಏನಾಗುತ್ತೆ? ಮೋರ್ ಪಾಸಿಟಿವ್ ಎನರ್ಜಿ ಏನಿರುತ್ತಲ್ಲ ಭೂಮಿ ಮೇಲೆ, ಯೂನಿವರ್ಸಲ್ಲಿ, ಅದು ನಿಮ್ಮ ಜೊತೆ ಬರ್ತಾ ಹೋಗುತ್ತೆ. ಅದಕ್ಕೇ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ನೆಗೆಟಿವಿಟಿನ ಸ್ಟಾಪ್ ಮಾಡಿ. ಯಾವತ್ತೂ ಕೂಡ ಯಾರ್ದೋ ಒಂದು ವಿಡಿಯೋ ನೋಡಿದೆ, ಯಾರೋ ಒಬ್ಬ ಸಕ್ಸಸ್ ಆಗಿರೋ ನೋಡಿದೆ, ಏನೋ ನೋಡಿದೆ, ದಯವಿಟ್ಟು ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬೇಡಿ. ನೆಗೆಟಿವಿಟಿನ ಇವತ್ತಿಂದನೇ ಸ್ಟಾಪ್ ಮಾಡಿ. 2025ರಲ್ಲೇ ನೆಗೆಟಿವಿಟಿ ಸ್ಟಾಪ್ ಆಗೋಯ್ತು. ನನಗೆ ಯಾರೂ ಒಬ್ಬ ಹೇಟರ್ ಇಲ್ಲ, ನಾನು ಯಾರನ್ನೂ ಹೇಟ್ ಮಾಡಲ್ಲ. ನಾನು ಎಲ್ಲರನ್ನೂ ಲವ್ ಮಾಡ್ತೀನಿ, ನಾನು ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ. ಇದರಿಂದ ನಿಮ್ಗೆ ಇನ್ನೂ ಜಾಸ್ತಿ ಜನ ಪ್ರೀತಿ ಮಾಡೋರು ಹುಡ್ಕೊಂತಾರೆ. ನೀವೆಲ್ಲರನ್ನೂ ದ್ವೇಷಿಸ್ತಾ ಹೋದರೆ ನಿಮಗೆ ದ್ವೇಷ ಮಾಡೋರು ಹಂಗೆ ಹುಡ್ಕೊಂತಾರೆ. ಬಿಕಾಸ್ ನೀವು ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಲೈಕ್ ಮಾಡಿದ್ರೆ ನಿಮ್ಗೆ ಅಂಥ ವೀಡಿಯೋಸೇ ಬರ್ತಾ ಹೋಗ್ತವೆ. ಅದೇ ರೀತಿ ಯೂಟ್ಯೂಬಲ್ಲಿ ನೀವು ಯಾರನ್ನು ಫಾಲೋ ಮಾಡಿದ್ರೆ, ಏನಾದರೂ ಲೈಕ್ ಮಾಡಿದ್ರೆ ನಿಮ್ಗೆ ಅಂಥ ವೀಡಿಯೋನೇ ರೆಕಮೆಂಡ್ ಮಾಡುತ್ತೆ. ಯಾಕಂದರೆ ನೀವು ಏನು ಲೈಕ್ ಮಾಡ್ತೀರಾ ಅದೇ ನಿಮಗೆ ವಾಪಸ್ ಬರುತ್ತೆ. ಯಾವ ರೀತಿ ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್ ವರ್ಕ್ ಆಗುತ್ತೆ, ಅದೇ ರೀತಿ ನಮ್ಮ ಯೂನಿವರ್ಸ್ ಕೂಡ ವರ್ಕ್ ಆಗೋದು. ಅದನ್ನೇ ನಾವು ಕರ್ಮ ಅಂತ ಕರಿತೀವಿ. ಕರ್ಮ ಅಂದರೆ ನೀವು ಏನು ಮಾಡ್ತೀರಾ ಅದು ನಿಮಗೆ ವಾಪಸ್ ಬರುತ್ತೆ. ನೀವು ಒಳ್ಳೇದು ಮಾಡಿದ್ರೆ ನಿಮಗೆ ಒಳ್ಳೇದು ವಾಪಸ್ ಬರುತ್ತೆ, ನೀವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ವಾಪಸ್ ಬರುತ್ತೆ. ಅದಕ್ಕೇ ನಿಮ್ಮದೇ ಆದ ಒಂದು ಆಲ್ಗರಿದಮ್ನ ಸೃಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಆಲ್ಗರಿದಮ್ನ ಬ್ರೇಕ್ ಮಾಡೋಕ್ಕೆ ನಿಮ್ಮ ಸುತ್ತಮುತ್ತ ಯಾರ ಕೈಲೂ ಆಗಲ್ಲ. ಯಾಕಂದರೆ ನಿಮ್ಗೆ ಅಂಥವ್ರು ಸಿಗೋದೂ ಇಲ್ಲ ಲೈಫಲ್ಲಿ. ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ ಅಂಥರೇ ನಿಮ್ಮ ಲೈಫಲ್ಲಿ ಸಿಗ್ತಾ ಹೋಗ್ತಾರೆ. ನಿಮಗೇನು ಬೇಕೋ ಅದು ನಿಮಗೆ ಸಿಗುತ್ತೆ. ನೀವು ಜಾಸ್ತಿ ಹೇಟ್ ಮಾಡಿದ್ರೆ ನಿಮ್ಗೆ ಹೇಟ್ ಮಾಡೋರೆ ಸಿಗ್ತಾರೆ, ಲವ್ ಮಾಡೋರೆ ಸಿಗ್ತಾರೆ. ನಿಮಗೇನು ಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್. ನಿಮ್ಮ ಈ ವರ್ಷ ತುಂಬ 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 ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ.